ಕಾರವಾರಕ್ಕೆ ಆಗಮಿಸಿದ್ದ ಕದಂಬ ಜ್ಯೋತಿಗೆ ಜಿಲ್ಲಾಡಳಿತ ವತಿಯಿಂದ ಸ್ವಾಗತ ಕೋರಲಾಯಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರು ಕದಂಬ ಜ್ಯೋತಿಗೆ ಅಷ್ಟೇ ಗೌರವದಿಂದ ಮುಂದೆ ಸಾಗಲು ಅನುವು ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬನವಾಸಿಯಂಥ ಕದಂಬರ ನಾಡಿನಲ್ಲಿ ಏಪ್ರಿಲ್ 12 ಮತ್ತು 13ರಂದು ನಡೆಯಲಿರುವ ಕದಂಬೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯ್ಕ್ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಜರಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ. ಎಲ್ಲರೂ ಕೂಡ ನಮ್ಮ ಕಾರವಾರಿನ ಎಲ್ಲ ಪ್ರತಿಷ್ಠಿತ ನಾಗರಿಕರು, ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗಗಳು ಎಲ್ಲರೂ ಕೂಡ ನಾವು ಬಹಳ ಮನಸಾರೆಯಾಗಿ ಈ ಒಂದು ಜ್ಯೋತಿಗೆ ಸ್ವಾಗತವನ್ನು ಕೋರಿದ್ದೀವಿ. ಇದರ ಉದ್ದೇಶ ಬರೀ ಸ್ವಾಗತ ಕೋರಿ ಕಳಿಸೋದಲ್ಲ, ನಾವೆಲ್ಲರೂ ನಾಳೆ ನಾಡಿದ್ದು ಬರ್ತೀವಿ ಅಂತ ನಾವು ಮನಸ್ಸಲ್ಲಿ ಎಲ್ಲರೂ ಹೇಳ್ಕೋಬೇಕು. ಮತ್ತು ನಮ್ಮ ಮಿತ್ರರಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ, ನಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಈ ಕದಂಬ ಉತ್ಸವ ಏನಿದೆ, ನಮ್ಮ ಜಿಲ್ಲೆಯ ಉತ್ಸವ, ನಾಡಿನ ಉತ್ಸವ, ರಾಜ್ಯ ಮಟ್ಟದ ಕಾರ್ಯಕ್ರಮ ಇದೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಹಾಗೂ ಕರ್ನಾಟಕ ಸರ್ಕಾರದ ಪರವಾಗಿ, ಜಿಲ್ಲಾ ಮಂತ್ರಿಗಳ ಪರವಾಗಿ ನಾನು ಹೃತ್ಪೂರ್ವಕ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಜೊತೆಗೆ ಎಲ್ಲರೂ ಕೂಡ ನೀವು ಎಲ್ಲರೂ ಸೇರಿ ಕದಂಬೋತ್ಸವ ಕಾರ್ಯಕ್ರಮಕ್ಕೆ ಖುದ್ದಾಗಿ ಅಲ್ಲಿ ಹಾಜರಾಗಿ 2 ದಿನಗಳ ಏನು ಕನ್ನಡದ ಸಂಸ್ಕೃತಿ ಮತ್ತು ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು, ಕವಿಗೋಷ್ಠಿಗಳು ಮತ್ತು ವಿವಿಧ ರೀತಿಯ ಕ್ರೀಡೆಗಳು ಎಲ್ಲ ನಡೀತಾ ಇದ್ದಾವೆ. ಎಲ್ಲದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಉತ್ಸವ ನಮ್ಮ ಮನೆಯ ಉತ್ಸವ ಮಾಡುವಂಥ ಈ ಬಗ್ಗೆ ಎಲ್ಲರಲ್ಲಿ ಕೇಳ್ಕೊಂಡು ಈ ಜ್ಯೋತಿಯನ್ನು ನಾವು ಮುಂದಿನ ಅದರ ಮಾರ್ಗಕ್ಕೆ ನಾವು ಕಳಿಸ್ಕೊಡುವ ಅಂತ ಎಲ್ಲರಲ್ಲಿ ಕೇಳ್ಕೊಂಡು